4 ವೀಲ್ ಅಲ್ಲೂ ಪವರ್ ಇರುತ್ತೆ, ನಿಮ್ಗೆ ಪವರ್ ಇರುತ್ತೆ. ಒಂದು ಏರ್ ಅಲ್ಲಿ ಇರುತ್ತೆ, ಒಂದು ಇದ್ರಲ್ಲಿ ಇರುತ್ತೆ. ಗಾಡಿ ಮೂವ್ ಆಗಲ್ಲ, ಸ್ಪಿನ್ ಆಗ್ತಾ ಇರುತ್ತೆ. ಅವಾಗ ಮಲ್ಟಿ ಟೆರೈನ್ ಟೆಕ್ನಾಲಜಿ ಅಂತ ವರ್ಕ್ ಆಗ್ಬಿಟ್ಟು ಟಾಪ್ ಎಂಡ್ ಮಾತ್ರ ಬರುತ್ತೆ ಅದು ಎಲ್ಲಾ ವೀಲ್ಗೂ ಈಕ್ವಲ್ ಆಗಿ distribution ಮಾಡ್ಬಿಟ್ಟು ಗಾಡಿ ಮೂವ್ ಮಾಡೋ ತರ ಮಾಡುತ್ತೆ ನಿಮ್ಗೆ. 1000 RPM ಅಲ್ಲಿ ಗಾಡಿ ಟರ್ನ್ ಆಗುತ್ತಲ್ಲ, ಅವಾಗ ಅದನ್ನ ಬ್ಲಾಕ್ ಮಾಡ್ಬಿಟ್ಟು ಗಾಡಿ ಮೂವ್ ಮಾಡೋ ತರ ಮಾಡುತ್ತೆ ನಿಮ್ಗೆ. ಅಲ್ಲಿ ಇದು ಫುಲ್ ಕಂಪ್ಲೀಟ್ ಆಫ್ ರೋಡಿಂಗ್ ಅಲ್ಲ, ಅದು 4x4 ಅಲ್ಲ, ಕಂಪ್ಲೀಟ್ ಆಫ್ ರೋಡಿಂಗ್ ಅಲ್ಲ. ನಮ್ಮ ಸ್ವಲ್ಪ ನಾವು ಚಿಕ್ಕ ಮಣ್ಣಲ್ಲೆಲ್ಲ ಸಿಗೋಕೊಂಡಾಗ ಇದ್ ಮಾಡುತ್ತೆ ಗಾಡಿ. ಇದ್ರದ್ದು ಪವರ್ ವಿಂಡೋಸ್ ಎಲ್ಲ ಲೇಟೆಸ್ಟ್ ಮಾಡೆಲ್ ಸಮೇತ ಇದೆ ಇರೋದಾ? ಇಲ್ಲೇ ಬಟನ್ಸ್ ಬರೋದು, ಇದು ಗೇರ್ ಲಿವರ್. ಸೊ ಗೆಳೆಯರೆ, ಇವಾಗ ಏನು ಅಂತಂದ್ರೆ ನಾವು ಆಕ್ಚುಲಿ ಇದನ್ನ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನಾವು ಆಕ್ಚುಲಿ ತೋರಿಸ್ತಾ ಇದ್ವಿ. ಸೊ ಇವಾಗ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಶೇಪ್ ಬಗ್ಗೆ ಸರ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್ ಇದ್ರದ್ದು ಶೇಪ್ ಬಗ್ಗೆ ಹೇಳಿ ಸರ್. ಇದು ಆಕ್ಚುಲಿ ನಮ್ ಟೆಸ್ಟ್ ವೆಹಿಕಲ್. ಓಕೆ, ಇವಾಗ ಬರ್ತಾರ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲೆಲ್ಲ. ಓಕೆ, ಕಂಪ್ಲೀಟ್ ಚೇಂಜ್ ಮಾಡಿದ್ದಾನೆ, ಈಗ ಕಂಪ್ಲೀಟ್ ಚೇಂಜ್ ಮಾಡಿದ್ದಾನೆ. ಓಕೆ, ಸ್ವಲ್ಪ ಸ್ಪೋರ್ಟಿ ಲುಕ್ ಗೋಸ್ಕರ ನೀವು ಅಡ್ರೆಸ್ ಮಾಡಿದೀನಿ. ಫೋಟೋದಲ್ಲಿ ಇದೆ, Okay, okay. ನೋಡಬಹುದು. ನೀವು ಫೋಟೋದಲ್ಲಿ ಆಡ್ ಮಾಡ್ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಲುಕ್ ಚೇಂಜ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಫಾಗ್ ಲ್ಯಾಂಪ್ ಅಲ್ಲಿ ಟರ್ನ್ ಇಂಡಿಕೇಟರ್ಸ್ ಆಗಲಿ ಎಲ್ಲ ಇನ್ಬಿಲ್ಟ್ ಕೊಟ್ಟಿದ್ದಾನೆ. ಮ್ಯಾಗ್ ವೀಲ್ಸ್ ಎಲ್ಲ ಬಂದು ನಿಮ್ಗೆ N11 N10 ಎಲ್ಲ ಬಂದು ನಿಮ್ಗೆ N11 ಅಲ್ಲಿ ಬ್ಲಾಕ್ ಮ್ಯಾಗ್ ವೀಲ್ ಕೊಟ್ಟಿದ್ದಾನೆ. N10 ಹೋಗ್ತಾನೆ ಸೇಮ್ ನಿಮ್ಗೆ 16 ಇಂಚಸ್ 15 ಇಂಚಸ್ ಬರುತ್ತೆ ನಿಮ್ಗೆ. 15 ಇಂಚಸ್ ಇದನ್ನು. ಓಕೆ ಓಕೆ 15 ಇಂಚಸ್ ಮ್ಯಾಗ್ ವೀಲ್ಸ್ ಬರುತ್ತೆ ನಿಮ್ಗೆ. N8 ಇಲ್ಲಿ N4 ಹೋಗ್ತಾರೆ ಅಂದ್ರೆ ನಿಮ್ಗೆ ಡ್ರಮ್ ವೀಲ್ಸ್ ಬರ್ತವೆ. ಓಕೆ ಓಕೆ, ಮ್ಯಾಗ್ ವೀಲ್ಸ್ ಬರಲ್ಲ ಬೇಸಿಕ್ ಅಲ್ಲಿ.